ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮನೆಯಲ್ಲೇ ತುಂಬಾ ರುಚಿಯಾಗಿರುವಂತಹ ಪಪ್ಪಾಯ ಹಣ್ಣಾಗಿತ್ತು. ಮರದಲ್ಲೇ ಈ ರೀತಿಯಾಗಿ ಹಣ್ಣಾಗಿತ್ತು. ಮರದಲ್ಲೇ ಹಣ್ಣಾದರೆ ತುಂಬಾ ಸ್ವೀಟ್ ಆಗಿರುತ್ತೆ. ಹಾಗೆ ನಮ್ಮ ಕಡೆ ಬಟ್ಲನ್ನ ಇಟ್ಟು ಮೀನು ಹಿಡ್ಕೊಳ್ತೀವಿ. ಬಟ್ಲೆ ಮೀನು ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ಬಟ್ಲೆ ಮೀನು ಸಾಂಬಾರು ಹಾಗೆ ಅದನ್ನ ಯಾವ ರೀತಿಯಾಗಿ ಹಿಡ್ಕೊಳ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನೆಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಬೆಳಿಗ್ಗೆನೆ ಮರದಲ್ಲಿ ಪಪ್ಪಾಯಿ ಹಣ್ಣಾಗಿತ್ತು, ಅಂದರೆ ಪೂರ್ತಿಯಾಗಿ ಹಣ್ಣಾಗ್ಬಿಟ್ಟಿತ್ತು. ಅದನ್ನು ಕೆಳಗಡೆಯಿಂದಲೇ ಕೊಯ್ದರೆ ಬಿದ್ದು ಹಾಳಾಗ್ಬಿಡುತ್ತೆ ಅಂತ ಮಗ ಮೇಲ್ಗಡೆ ಹತ್ಕೊಂಡು ಕೊಯ್ದ. ಅದು ತುಂಬಾ ಹಣ್ಣಾಗಿರೋದ್ರಿಂದ ಮೇಲಿನ ಸಿಪ್ಪೆನೂ ಕೂಡ ತೆಗಿಯೋದಕ್ಕೆ ಬರ್ತಾ ಇರಲಿಲ್ಲ, ಅಷ್ಟೊಂದು ಹಣ್ಣಾಗ್ಬಿಟ್ಟಿತ್ತು. ಆದರೂ ಕೂಡ ಸ್ವಲ್ಪ ಸಿಪ್ಪೆನ ತೆಗೆದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಹಣ್ಣಾಗಿತ್ತು. ಈ ಥರ ಮರದಲ್ಲೇ ಪಪ್ಪಾಯ ಹಣ್ಣಾಗಿದ್ದರೆ ಸಿಕ್ಕಾಪಟ್ಟೆ ಸ್ವೀಟ್ ಆಗಿರುತ್ತೆ. ತುಂಬ ಅಂದರೆ ತುಂಬಾ ಸ್ವೀಟ್ ಆಗಿತ್ತು ಹಣ್ಣು. ಸೀಡ್ಸ್ ನೋಡ್ತಿರ್ಬೋದು ಎಷ್ಟು ಸೀಡ್ಸ್ ಇದೆ ಅಂತ. ಈ ಥರ ಕಟ್ ಮಾಡಿಕೊಂಡು ಬೆಳಿಗ್ಗೆನೇ ತಿಂದ್ಕೊಂಡ್ವಿ. ಪಪ್ಪಾಯ ಹಣ್ಣಾದರೆ ಬರೀ ತಿನ್ನೋದಷ್ಟೇ ಅಲ್ಲ, ಸ್ಕಿನ್ನಿಗೂ ಕೂಡ ಹಚ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಕೂಡ ಚೆನ್ನಾಗಿ ಗ್ಲೋ ಆಗುತ್ತೆ. ಹಾಗೆ ಪಪ್ಪಾಯ ಹಣ್ಣನ್ನು ಈ ರೀತಿಯಾಗಿ ತಿಂದ್ಕೊಂಡ್ವಿ. ಅದು ಮೇಲಿನ ಸಿಪ್ಪೆನೆಲ್ಲ ತೆಗಿಯೋದಕ್ಕೆ ಬರ್ತಿರ್ಲಿಲ್ಲ, ಹಾಗಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ತಿಂದ್ವಿ. ಹಾಗೆ ಸ್ಪೂನಲ್ಲಿ ತಕ್ಕೊಂಡು ತಿಂದ್ವಿ. ಮಕ್ಕಳು ನಾನು ಎಲ್ಲ ತಿಂದ್ಕೊಂಡ್ವಿ. ಹಾಗೆ ಹಣ್ಣೆಲ್ಲ ತಿಂದಾದ್ಮೇಲೆ ಬರೀ ಸಿಪ್ಪೆನ ಹಾಗೆ ಎಸೆಯೋದಕ್ಕೆ ಮನಸ್ಸಾಗತ್ತಾ? ಪಪ್ಪಾಯ ಹಣ್ಣು ಅಂದಮೇಲೆ ಈ ಥರ ಮುಖಕ್ಕೆ ಹಚ್ಕೊಳ್ಳೋದಿದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ. ಯಾವಾಗಲೂ ಅಷ್ಟೇ ಹೊರಗಡೆಯಿಂದ ತರೋದು ತುಂಬಾ ಕಡಿಮೆ. ಮನೆಯಲ್ಲೇ ಸುಮಾರು ಮರಗಳಿರೋದ್ರಿಂದ ನಮಗೆ ಪಪ್ಪಾಯ ಹಣ್ಣು ವಾರದಾಗೆ 1-2 ಸಿಗ್ತಾನೆ ಇರುತ್ತೆ. ಹಾಗಾಗಿ ಪಪ್ಪಾಯ ಹಣ್ಣು ಸಿಕ್ಕಿದಾಗ ಈ ಥರ ತಿನ್ನೋದ್ರ ಜೊತೆಗೆ ಮುಖಕ್ಕೆ ಹಚ್ಕೊಳ್ಳೋದು ಕೂಡ ಒಂದು ಅಭ್ಯಾಸ ಆಗಿಬಿಟ್ಟಿದೆ. ನಾನಷ್ಟೇ ಅಲ್ಲ, ಮಗಳಿಗೂ ಕೂಡ ಹಚ್ಕೊಡ್ತೀನಿ. ಅವಳ ಮುಖನೂ ಕೂಡ ತುಂಬ ಚೆನ್ನಾಗಿ ಗ್ಲೋ ಆಗಿದೆ. ಹಾಗೆ ನನ್ನ ಮುಖದಲ್ಲೂ ಕೂಡ ಏನು ಒಂದು ಸ್ವಲ್ಪನೂ ಕೂಡ ಮೊಡವೆ ಆಗಿರ್ಬೋದು, ಮೊಡವೆ ಕಲೆ ಆಗಿರ್ಬೋದು, ಯಾವುದು ಕೂಡ ಉಳಿದಿಲ್ಲ. ನೋಡ್ತಿರ್ಬೋದು ಎಷ್ಟು ಗ್ಲೋ ಆಗಿ ಕಾಣಿಸ್ತಾ ಇದೆ ಅಂತ. ಆವಾಗವಾಗ ಈ ರೀತಿಯಾಗಿ ನಮ್ಮ ಸ್ಕಿನ್ ಕೇರ್ನ ನಾವು ಮಾಡ್ಕೊಳ್ತಾನೆ ಇರಬೇಕು. ನೋಡಿ, ಈ ರೀತಿಯಾಗಿ ಹಚ್ಕೊಂಡಾದ್ಮೇಲೆ ಇದು ಪೂರ್ತಿಯಾಗಿ ಡ್ರೈ ಆಗಬೇಕು. ಡ್ರೈ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ನೋಡ್ತಿರ್ಬೋದು ಈಗ ಒಂದು ಸ್ವಲ್ಪ ಹೊತ್ತು ಈ ರೀತಿಯಾಗಿ ಡ್ರೈ ಆದಮೇಲೆ ಕೈಯಲ್ಲೇ ಈ ರೀತಿಯಾಗಿ ರಬ್ ಮಾಡ್ಕೋಬೇಕು. ನೋಡಿ, ಈ ಥರ ಮಾಡಿ ರಬ್ ಮಾಡಿಕೊಂಡು ವಾಶ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಗ್ಲೋ ಆಗಿದೆ ಅಂತ. ಸ್ವಲ್ಪ ಕೂಡ ಇಲ್ಲಿ ಕಣ್ಣು ಕೆಳಗಡೆ ಕಪ್ಪಾಗಿರ್ಬೋದು ಅಥವಾ ಮುಖದಲ್ಲಿ ಕಲೆಗಳಾಗಿರ್ಬೋದು ಏನೂ ಕೂಡ ಇಲ್ಲ. ಹಾಗೆ ನಾವು ಹೊರಗಡೆ ಬಿಸಿಲಲ್ಲಿ ಕೆಲಸ ಮಾಡೋದಂತೂ ಸಾಮಾನ್ಯ. ಹೊರಗಡೆ ಕೆಲಸ ಮಾಡಿದ್ರೂ ಕೂಡ ಮುಖ ತುಂಬಾ ಚೆನ್ನಾಗಿ ಹೊಳಪಾಗಿ ಬಂದಿರುತ್ತೆ. ಹಾಗೆ ಇವತ್ತು ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಎಳ್ಳಿನ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಎಳ್ಳನ್ನು ಒಂದು 10 ನಿಮಿಷ ಮೊದಲು ಈ ರೀತಿಯಾಗಿ ಚೆನ್ನಾಗಿ ತೊಳೆದು ನೆನೆಸ್ಕೊಂಡಿದ್ದೀನಿ. ಎಳ್ಳನ್ನು ಈ ರೀತಿಯಾಗಿ ಹುರಿದು ಮಾಡೋದಕ್ಕಿಂತ ಈ ಥರ ನೆನೆಸ್ಕೊಂಡು ಮಾಡಿದ್ರೆ ತುಂಬಾ ತಂಪು ಅಂತ ಹೇಳ್ತಾರೆ. ಹಾಗಾಗಿ ಈ ರೀತಿಯಾಗಿ ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿರುವಂತಹ ಎಳ್ಳನ್ನು ಈಗ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀರಿನ ಸಮೇತನೇ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಮೊದಲೇ ತೊಳೆದಿರೋದ್ರಿಂದ ಇವಾಗ ತೊಳ್ಕೊಳ್ತಾ ಇಲ್ಲ. ಹಾಗಾಗಿ ನೀರಿನ ಸಮೇತನೇ ಹಾಕಿ 1 ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿನ ಹಾಕಿ ಒಂದು 2-3 ಏಲಕ್ಕಿನ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈಗ ರುಬ್ಕೊಳ್ಬೇಕು. ನೀರು ಹಾಕಿರೋದ್ರಿಂದ ಹಾಗೇನೇ ರುಬ್ಕೊಳ್ತಾ ಇದ್ದೀನಿ. ಇದನ್ನ ಈಗ ಸೋಸ್ಕೊಳ್ತಾ ಇದ್ದೀನಿ. ಹಾಗೇನೂ ಕೂಡ ಕುಡಿಬೋದು. ಸ್ವಲ್ಪ ಈ ಥರ ಜಿಗಿಡ್ ಥರ ಇರುತ್ತೆ ಅಂತ ನಾನು ಚೆನ್ನಾಗಿ ಸೋಸ್ಕೊಳ್ತಾ ಇದ್ದೀನಿ. 1-2 ಸರಿ ರುಬ್ಬಿ ಸೋಸ್ಕೊಂಡು ಅದಕ್ಕೆ ಸಿಹಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕಿದ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಗ್ಲಾಸಲ್ಲಿ ಒಂದು 4-5 ಐಸ್ ಕ್ಯೂಬ್ಗಳನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಎಳ್ಳಿನ ಜ್ಯೂಸನ್ನು ಹಾಕಿ ಕುಡಿಯೋದು. ಇದು ತುಂಬಾ ಒಳ್ಳೆಯದು. ಎಳ್ಳು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಥರ ವಾರದಲ್ಲಿ 1-2 ಸರಿ ಕುಡಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅದರಲ್ಲೂ ಈ ಬಿಸಿಲು ಟೈಮಿಗಂತೂ ಈ ಥರ ಎಳ್ಳಿನ ಜ್ಯೂಸು ನಮ್ಮ ದೇಹಕ್ಕೆ ಅಷ್ಟೇ ಅಲ್ಲ, ಬಾಯಿಗೆ ರುಚಿ ಕೂಡ, ಹಾಗೆ ನಮ್ಮ ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ಈ ಥರ ಎಳ್ಳಿನ ಜ್ಯೂಸನ್ನ ಕುಡ್ಕೊಂಡು ಬಟ್ಲೆ ಮೀನು ಹಿಡಿಯೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳು ಸುಮಾರು ದಿನದಿಂದ ಕೇಳ್ತಾಯಿದ್ರು ಬಟ್ಲೆ ಮೀನು ಇಡೋದಕ್ಕೆ ರೆಡಿ ಮಾಡಿಕೊಡು ಅಂತ. ಹಾಗಾಗಿ ಇವತ್ತು ರೆಡಿ ಮಾಡ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಬಟ್ಲಲ್ಲಿ ಅನ್ನ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇವಿಷ್ಟನ್ನು ಹಾಕಿ ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ಅಂದರೆ ನಾವು ರೊಟ್ಟಿಗೆಲ್ಲ ಗಟ್ಟಿಯಾಗಿ ನಾದ್ಕೋತೀವಲ್ಲ ಆ ರೀತಿಯಾಗಿ ನಾದ್ಕೊಳ್ತಾ ಇದ್ದೀನಿ. ಹಾಗೆ 4 ಬಟ್ಲನ್ನು ತೊಗೊಂಡಿದ್ದೀನಿ. ಹಾಗೆ ಒಂದೊಂದು ಬಟ್ಲಿಗೆ ಈ ರೀತಿ ಸ್ವಲ್ಪ ಹಿಟ್ಟನ್ನು ಹಾಕಿ ಈ ಥರ ಮಾಡಿ ರೆಡಿ ಮಾಡ್ಕೊಳ್ಬೇಕು. ನೋಡಿ, ಹೀಗೆ ಈ ರೀತಿಯಾಗಿ ಚೆನ್ನಾಗಿ ಒತ್ತಿ ರೆಡಿ ಮಾಡ್ಕೊಳ್ಬೇಕು. ಸ್ವಲ್ಪ ಮಧ್ಯದಲ್ಲಿ ಈ ಥರ ಸ್ವಲ್ಪ ಚೂಪಾಗಿ ಮಾಡ್ಕೊಳ್ಬೇಕು. ನೋಡಿ, ಹೀಗೆ ಈ ರೀತಿಯಾಗಿ ವಿಡಿಯೋದಲ್ಲಿ ತೋರಿಸಿರೋ ರೀತಿ ಮಾಡ್ಕೊಳ್ಬೇಕು. ಬಟ್ಲಿಗೆ ಚೆನ್ನಾಗಿ ಅಂಟಿಸ್ಕೊಳ್ಬೇಕು ಹಿಟ್ಟನ್ನು. ಈ ಥರ ಮಾಡಿಕೊಂಡು ಹಾಗೆ ನಾವು ಸುತ್ತುವಂತಹ ಬಟ್ಟೆನ ಒದ್ದೆ ಮಾಡ್ಕೊಳ್ಬೇಕು. ಒದ್ದೆ ಮಾಡ್ಕೊಂಡಿರುವಂತಹ ಬಟ್ಲನ್ನ ಮಧ್ಯದಲ್ಲಿ ಈ ರೀತಿಯಾಗಿ ಹೋಲ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾವು ಹಿಟ್ಟನ್ನು ಎಲ್ಲಿ ರೆಡಿ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಒಂದು ಹೋಲನ್ನು ಮಾಡಿಕೊಂಡು
ಈ ರೀತಿ ಟೈಟಾಗಿ ಕಟ್ಕೊಳ್ಬೇಕು ನೋಡಿ. ಹೀಗೆ ಈ ರೀತಿ ಟೈಟಾಗಿ ಗಂಟು ಹಾಕ್ಕೊಳ್ಬೇಕು. ನಾವು ಹಿಟ್ಟನ್ನು ಹಾಕ್ಕೊಂಡಿದ್ವಲ್ಲ ಅಲ್ಲಿ ಹೋಲ್ ಬರೋ ಹಾಗೆ ಇಟ್ಕೊಂಡು ಈ ರೀತಿಯಾಗಿ ಟೈಟ್ ಮಾಡಿ ಗಂಟು ಹಾಕ್ಕೊಳ್ಬೇಕು. ಅಂದರೆ ಮಧ್ಯ ಎಲ್ಲೂ ಬಿಚ್ಚಬಾರ್ದು ಅದು. ಆ ರೀತಿಯಾಗಿ ನಾವು ಬಟ್ಟೆನ ಸುತ್ತಿ ಈ ಥರ ನೋಡಿ, ಈ ಥರ ಮಾಡಿ ಗಂಟು ಹಾಕ್ಕೊಳ್ಬೇಕು. ಈ ಥರ ಮಾಡಿ ಗಂಟು ಹಾಕ್ಕೊಂಡ್ರೆ ನಮ್ಮ ಬಟ್ಲು ರೆಡಿ ಆಗಿಬಿಡುತ್ತೆ. 4 ಬಟ್ಲನ್ನು ಕೂಡ ಇದೇ ರೀತಿಯಾಗಿಯೇ ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹೊಳೆಗೆ ಹೋಗೋ ಸಮಯ. ಹೊಳೆಗೆ ಹೋಗ್ತಾ ಇದ್ದೀವಿ. ಮನೆ ಹತ್ರನೇ ಹೊಳೆ ಇರೋದ್ರಿಂದ ಮಕ್ಕಳು ಸುಮಾರು ದಿನದಿಂದ ಹೇಳ್ತಾಯಿದ್ರು ಸ್ವಲ್ಪ ಸ್ವಿಮ್ಮಿಂಗ್ ಮಾಡ್ಕೊಂಡು ಬರ್ತೀವಿ ಅಂತ. ಆದರೆ ನಾನೇ ಬಿಡ್ತಾ ಇರಲಿಲ್ಲ. ಅಂದರೆ ಅವ್ರನ್ನೊಬ್ಬರನ್ನೇ ಕಳ್ಸೋದಕ್ಕೆ ಭಯ ಆಗ್ತಾಯಿತ್ತು. ಅಂದರೆ ಹೊಳೆ ಅಂದರೆ ಭಯನೇ ಅಲ್ವಾ. ಹಾಗಾಗಿ ಅಂದರೆ ತುಂಬ ಆಳ ಏನೂ ಇಲ್ಲ ಹೊಳೆ, ಆದರೂ ಕೂಡ ಏನೋ ಒಂಥರ ಭಯ, ಕಲ್ಲೆಲ್ಲ ಇದೆ ಅಂತ. ಹಾಗೆ ನೋಡಿ ಈ ರೀತಿಯಾಗಿ ಬಟ್ಲನ್ನು ಇಟ್ಕೊಳ್ಬೇಕು. ಕೆಳಗಡೆ ನಾವು ಗಂಟು ಮಾಡಿ ಇಟ್ಕೊಂಡಿರ್ತೀವಲ್ಲ ಬಟ್ಲಿಗೆ, ಅದು ಕೆಳಗಡೆ ರೀತಿ ಎಲ್ಲ ಗಟ್ಟಿಯಾಗಿ ಒತ್ತಿ ಇಟ್ಕೊಳ್ಬೇಕು. ಹಾಗೆ ಸ್ವಲ್ಪ ಗುಂಡಿ ಇರುವಂತಹ ಜಾಗದಲ್ಲಿ ಈ ರೀತಿಯಾಗಿ ಬಟ್ಲನ್ನು ಇಟ್ಕೊಳ್ತಾ ಇದ್ದೀವಿ ನೋಡಿ. ಹೀಗೆ ಈ ಥರ ಗುಂಡಿ ಇರುವಂತಹ ಜಾಗದಲ್ಲಿ ಬಟ್ಲನ್ನು ಇಟ್ಕೊಳ್ಬೇಕು ನೋಡಿ. ಈ ಥರ ಕೆಳಗಡೆ ಸ್ವಲ್ಪ ಒತ್ತಿ ಬಟ್ಲನ್ನು ಈ ರೀತಿಯಾಗಿ ಸುಮಾರು 1 ಗಂಟೆಯವರೆಗೂ ಬಟ್ಲು ಹೊಳೆನಲ್ಲೇ ಇರಬೇಕಾಗತ್ತೆ. ಅಷ್ಟೊತ್ತರಲ್ಲಿ ಮಕ್ಕಳು ಸ್ವಲ್ಪ ಆಟ ಆಡ್ಕೊಳ್ತೀವಿ ಅಂತ ಸ್ವಿಮ್ಮಿಂಗ್ ಎಲ್ಲ ಮಾಡಿಕೊಂಡ್ರು ಆಟ ಆಡ್ಕೊಳ್ತಾ ಇದ್ರು. ಈ ಥರ ಬಿಸಿಲಲ್ಲಿ ಮಕ್ಕಳಿಗಷ್ಟೇ ಅಲ್ಲ, ನಮಗೂ ಕೂಡ ತಣ್ಣಗಿರುವಂತಹ ನೀರಲ್ಲಿ ಈ ಥರ ಸ್ವಿಮ್ಮಿಂಗ್ ಮಾಡಬೇಕು, ಆಟ ಆಡಬೇಕು ಅಂತ ಅನಿಸುತ್ತೆ. ತುಂಬಾ ಇಷ್ಟ ಆಗುತ್ತೆ ಈ ಥರ ಎಲ್ಲ. ಹಾಗೆ ನಾನು ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ದೆ. ಆಮೇಲೆ ಒಂದು ತಾಸು ಅವರು ಅಲ್ಲೇ ಆಟ ಆಡಿಕೊಂಡು ಆಮೇಲೆ ಈ ಥರ ಬಟ್ಲನ್ನು ತೊಗೊಂಡು ಬಂದರು. ಇವಾಗ ಓಪನ್ ಮಾಡ್ಕೊಳ್ತೀವಿ ನೋಡಿ ಎಷ್ಟು ಮೀನು ಬಿದ್ದಿದೆ ಅಂತ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮೀನು ಬಿದ್ದಿದೆ, ತುಂಬಾ ಮೀನು ಬಿದ್ದಿದೆ. 4 ಬಟ್ಲಲ್ಲೂ ಕೂಡ ಈ ಥರ ಮೀನು ಬಿದ್ದಿದೆ. ಈ ಥರ ಫ್ರೆಶ್ ಆಗಿರುವಂತಹ ಮೀನು ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನೋಡ್ತಿರ್ಬೋದು ಎಷ್ಟೆಲ್ಲ ಮೀನು ಬಿದ್ದಿದೆ ಅಂತ. ಒಂದೊಂದು ಬಟ್ಲಲ್ಲಿ ಸ್ವಲ್ಪ ಕಡಿಮೆ ಬಿದ್ದಿದೆ, ಆದರೆ ಒಂದೊಂದು ಬಟ್ಲಲ್ಲಿ ತುಂಬಾ ಚೆನ್ನಾಗಿ ಮೀನು ಬಿದ್ದಿದೆ. ಆಲ್ಮೋಸ್ಟ್ ಸುಮಾರು 1 kg ಜಾಸ್ತಿನೇ ಮೀನಿದೆ. ಸುಮಾರು 2 kg ಆಗ್ಬೋದು ಅಷ್ಟು ಮೀನು ಸಿಕ್ಕಿದೆ. ನೋಡ್ತಿರ್ಬೋದು ಎಷ್ಟು ಫ್ರೆಶ್ ಆಗಿರುವಂತಹ ಮೀನು ಮೇಲ್ಮೇಲೆ ಹಾರ್ತಾನೆ ಇದೆ. ತಕ್ಕೊಂಡು ಬಂದರೂ ಕೂಡ ಇದನ್ನ ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದರ ತಲೆ ಬಾಲ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು, ಚೆನ್ನಾಗಿ ತೊಳ್ಕೊಬೇಕು. ಈ ಥರ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ. ಇದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇಷ್ಟ ಆಗಿದೆ ಕ್ಲೀನ್ ಮಾಡಿಕೊಂಡ್ರು ಕೂಡ. ಸುಮಾರು 1-1.5 kg ಆಗುವಷ್ಟು ಆಗಿದೆ ಕ್ಲೀನ್ ಮಾಡಿದ ಮೇಲೆ. ಇದಕ್ಕೆ ಈಗ 1 ಕಪ್ ಆಗುವಷ್ಟು, ಒಂದು ಅರ್ಧ ಕಡಿ ಆಗುವಷ್ಟು ಹಸಿ ತೆಂಗಿನ ತುರಿನ ತೊಗೊಂಡಿದ್ದೀನಿ. ಹಾಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಒಣಗಿರುವಂತಹ ಮೆಣಸನ್ನು ತೊಗೊಂಡಿದ್ದೀನಿ. 2 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿನ ಈ ರೀತಿಯಾಗಿ ಬಿಡಿಸ್ಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಹುಳಿಗೆ ಎಷ್ಟು ಬೇಕು ಅಂತ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು ಅರ್ಧ ಲಿಂಬು ಗಾತ್ರ ಆಗುವಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಇವಿಷ್ಟನ್ನು ಈಗ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಬರ್ಬೇಕು. ನಾನಿವತ್ತು ಗ್ರೈಂಡರ್ನಲ್ಲಿ ರುಬ್ಕೊಳ್ತಾ ಇದ್ದೀನಿ. ಮಸಾಲೆ ಎಲ್ಲ ರುಬ್ಬಿ ಆದಮೇಲೆ ಈಗ ಒಂದು ಮಡಿಕೆನ ಬಿಸಿಯಾಗೋದಕ್ಕೆ ಇಟ್ಟು ಅದಕ್ಕೆ ಒಂದು 2 ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಅಡುಗೆಗೆ ಕೊಬ್ಬರಿ ಎಣ್ಣೆನೇ ಬಳಸ್ಕೊಳ್ತೀನಿ. ಈಗ ಒಂದು ದೊಡ್ಡದಾಗಿರುವಂತಹ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಈರುಳ್ಳಿ ಫ್ರೈ ಆದಮೇಲೆ ರುಬ್ಬಿರುವಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಹಾಕಿದ ಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಮಸಾಲೆ ಅಂದರೆ ನೀರೆಷ್ಟು ಬೇಕು ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನೀರು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಜಾಸ್ತಿನೇ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕಿ ಆದಮೇಲೆ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಾವು ಸೀ ಫುಡ್ಡಿಗೆಲ್ಲ ಕರಿಬೇವಿನ ಸೊಪ್ಪನ್ನು ಹಾಕೋದು ಕಡಿಮೆನೇ, ತುಂಬ ಕಡಿಮೆ. ಈ ಥರ ಹೊಳೆ ಮೀನಿಗೆ ಮಾತ್ರನೇ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತೀವಿ. ಯಾಕೆಂದರೆ ಹೊಳೆ ಮೀನು ಸ್ವಲ್ಪ ಮಣ್ಣಿನ ಘಮ ಇರುತ್ತೆ ಅಂತ ಈ ಥರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ಥರ ಕುದಿಯೋ ಹಂತದಲ್ಲಿ ನಾವು ಮೀನನ್ನು ಹಾಕ್ಕೊಳ್ಬೇಕಾಗತ್ತೆ. ಯಾಕೆಂದರೆ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ ಯಾವುದೂ ಹುರಿದೇ ಇರೋದ್ರಿಂದ ಈ ಥರ ಮಸಾಲೆ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ಥರ ಕುದಿಯೋ ಹಂತದಲ್ಲಿ ಮೀನನ್ನು ಹಾಕಿ ಮತ್ತೆ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ಥರ ಮೀನು ಹಾಕಿ ಆದಮೇಲೆ ಕುದಿಯುತ್ತಲ್ವ, ಆವಾಗ ಒಂಥರ ಘಮ ಬರುತ್ತೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಸಖತ್ ಅಂದರೆ ಸಖತ್ತಾಗಿರುತ್ತೆ. ಘಮ ಎಷ್ಟು ಚೆನ್ನಾಗಿರುತ್ತೋ ಅದರ ಸಾಂಬಾರು ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಈ ಥರ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಮೀನು ಹಾಕಿ ಆದಮೇಲೆ ಈ ಥರ ಚೆನ್ನಾಗಿ ಕುದಿಸ್ಕೊಂಡು ಆಫ್ ಮಾಡ್ತಾ ಇದ್ದೀನಿ ಸ್ಟವ್ನ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ರೊಟ್ಟಿ, ಚಪಾತಿ, ದೋಸೆ ಯಾವುದ್ರ ಜೊತೆಗೂ ತುಂಬಾ ಸಖತ್ತಾಗಿರುತ್ತೆ. ಟೇಸ್ಟು ಅದ್ಭುತವಾಗಿರುತ್ತೆ. ಹಾಗೆ
ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಕೂಡ ತುಂಬಾ ಸಖತ್ತಾಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.